ನನ್ನ ಮಾತು ಕೇಳಿಸ್ಕೊಳ್ಳೋನು, ನನ್ನ ಅಪ್ರಿಷಿಯೇಟ್ ಮಾಡೋನು, ನನ್ನ ಗೌರವಿಸೋಂಥವನು ಬೇಕು ಅನ್ನಿಸ್ತಾ ಇತ್ತು. ಎಲ್ಲದಕ್ಕೂ ಹೆಚ್ಚಾಗಿ ನಿನ್ನ ಜೊತೆ ಚಾಟಿಂಗ್ ತುಂಬ ಇಷ್ಟ ಆಗ್ತಾ ಇತ್ತು. ನನ್ನ ಹಸ್ಬೆಂಡ್ ಕೂಡ ನನ್ನ ಹತ್ರ ಯಾವತ್ತೂ ಹಾಗೆ ಮಾತಾಡಿಲ್ಲ. ಹೊಸದಾಗಿ ನನಗೆ ಮದುವೆನೇ ಆಗದೆ ಇರೋ ಹಾಗೆ, ನಾನು ಮತ್ತೆ ಯಂಗ್ ಆಗ್ಬಿಟ್ಟ ಹಾಗೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಲೈಫಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಒಂದು ಎನರ್ಜಿ ಬಂತು. ನನ್ನ ಸೌಂದರ್ಯದ ಮೇಲೆ ಫೋಕಸ್ ಜಾಸ್ತಿ ಆಯಿತು. ನನಗೆ ನಾನು ಇಷ್ಟ ಆಗೋದಕ್ಕೆ ಶುರುವಾದೆ. ಗುಡ್. ಕೊನೆಗೂ ನಿನ್ನನ್ನು ನೀನೇ ಪ್ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ಯಾ? ಮತ್ತೆ ಇನ್ನೂ ಯಾಕೆ ನೀನೇ ಡಿಬೇಟ್ ಮಾಡ್ಕೋತಾ ಇದೀಯಾ? ಮೇ ಬಿ ಪ್ರತಿ ಹೆಣ್ಣು ಮನಸ್ಸಲ್ಲಿ ಅವಳಿಗವಳೆ ಒಂದು ಲಕ್ಷ್ಮಣ ರೇಖೆನ ಹಾಕೊಂತಾಳೆ. ಕಷ್ಟ ಆಗ್ತಾ ಇದೆ ದಾಟೋದಕ್ಕೆ. ನೋಡು, ಒಂದು 50-60 ವರ್ಷಕ್ಕೆ ಮುಂಚೆ ಒಬ್ರು ಹೇಳಿದ್ದಾರೆ, ಸ್ತ್ರೀಗೆ ಶರೀರ ಇದೆ, ವ್ಯಾಯಾಮ ಬೇಕು, ಮೆದುಳಿದೆ, ಆಲೋಚನೆ ಬೇಕು, ಮನಸ್ಸಿದೆ, ವಿಜ್ಞಾನ ಬೇಕು ಅಂತ. ಇದರಿಂದಾಗಿ ಸ್ತ್ರೀಗೆ ಎಷ್ಟು ಸ್ವಾತಂತ್ರ್ಯ ಬೇಕು ಅನ್ನೋದನ್ನ ಹೇಳಿದ್ದಾರೆ. ಅವರು ಹೆಣ್ಣನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಒಬ್ರೇನೆ ಅವ್ರ ಹೆಂಡತಿ ಆ ಸ್ವತಂತ್ರನ ತಗೊಂಡಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಹೇಗ್ ಫೀಲ್ ಆಗಿರ್ಬೋದು ಹೇಳು? ಇವಾಗ ಕೇಳೋಣ ಅಂದ್ರೆ ಆ ಒಬ್ರು ಯಾರೋ ಗೊತ್ತಿಲ್ಲ, ಅವ್ರ ಹೆಂಡತಿ ಯಾರೋ ಗೊತ್ತಿಲ್ಲ. ಅಮ್ಮ ತಾಯಿ, ನೀನು ಮಾಮೂಲಿ ಹೆಣ್ಣಲ್ಲ. ಈ ಚಿಕ್ಕ ಬ್ರೈನಲ್ಲಿ ತುಂಬಾ ವಿಷಯ ತುಂಬಿಕೊಂಡಿದೆ. ಮೇಕ್ ಇಟ್ ಸಿಂಪಲ್. ಈಗ ಯಾರು ಇಲ್ಲ, ಯಾರಿಗೂ ಗೊತ್ತಾಗಲ್ಲ, ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನೀನಿದನ್ನ ಜಡ್ಜ್ ಮಾಡಬೇಕು. ಇದು ಒಂದು ಪರ್ಸ್ನಲ್ ಮೂಮೆಂಟ್, ಯಾವಾಗಲೂ ಮನಸ್ಸಲ್ಲಿ ಉಳಿಯುವಂತಹ ಒಂದು ಬ್ಯೂಟಿಫುಲ್ ಮೆಮೊರಿ. ಅಷ್ಟೇ. ಅಷ್ಟೇನಾ? ಅಷ್ಟೇ. ಪ್ರಾಮಿಸ್. ಮೊದಲು ಸ್ವೀಟ್ ತಿನ್ನು. ಮೊದಲು ನೀನ್ ತಿನ್ನು. ಯಾವಾಗ್ಲೂ ಮನೆ ಕೆಲ್ಸನಾ? ಯಾರಾದ್ರೂ ಒಬ್ರನ್ನ ಕೆಲ್ಸದವ್ರನ್ನ ಇಟ್ಕೋಬಹುದು ತಾನೆ? ನೀನಾಗ್ಲೇ ಹೇಳಿದ್ಯಲ್ಲ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ನಮ್ಮನ್ ಪ್ರೀತಿಸೋ ಅಂಥವ್ರಿಗೆ ಇದನ್ನೆಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ಆ ಖುಷಿಗೋಸ್ಕರನೇ ನೀನ್ ನನಗೆ ಅಡ್ಗೆ ಮಾಡಿ ಹಾಕಿದ್ದು. ಸುಪ್ರಭಾತಕ್ಕೋಸ್ಕರ ಕಾಯೋ ದೇವರ ತರ, ಪುಷ್ಪಾರ್ಚನೆಗೋಸ್ಕರ ಕಾಯೋ ಭಕ್ತನ ತರ, ನಿನ್ನ ಮನಸ್ಸಿನ ಪ್ರೀತಿಗೋಸ್ಕರ ಕಾಯ್ತಾ ಇರೋ ಈ ನತದೃಷ್ಟನ್ಗೆ ಮೋಕ್ಷನೇ ಇಲ್ವಾ ಅಂಜಲಿ? ನಿನ್ ಕವಿತೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದ್ ನಂಗೆ ತುಂಬಾನೇ ಸಂತೋಷ ಕೊಡುತ್ತೆ. ನನಗೂ ಕವಿತೆ ಬರೆಯೋದು ಹೇಳ್ಕೊಡ್ಬೋದಲ್ವಾ? ಕವಿತೆ ಹೇಳೋದಿಕ್ಕೂ ಕಲೆ ಇರಬೇಕು. ಅದು ಹೇಳ್ಕೊಟ್ರೆ ಬರುವಂಥದ್ದಲ್ಲ, ಅದು ನಮ್ಮ ಮನಸ್ಸಿನಿಂದ ಬರಬೇಕು. ನನ್ನ ಮನ್ಸಲ್ಲೂ ಇದೆ, ಆದ್ರೆ ಅದು ಕವಿತೆಯಾಗಿ ಹೊರಗೆ ಬರ್ತಿಲ್ಲ. ನಿನ್ನ ಕಣ್ಣುಗಳನ್ನ ನೋಡಿದ್ರೆ ಯಾವ ಕವಿಗೆ ಬೇಕಾದ್ರೂ ಅರ್ಥ ಆಗುತ್ತೆ ನಿನ್ನ ಮನಸ್ಸು. ಹೌದಾ ಕವಿಗಳೇ? ಈಗ ನನ್ನ ಮನಸ್ಸು ಏನು ಹೇಳ್ತಾ ಇದೆ ಹೇಳಿ? ನಿನ್ನ ಮನಸ್ಸು ಮಲ್ಲಿಗೆ ಹೂಗಿಂತ ಮೃದುವಾದದ್ದು. ಕೆಂಪು ಗುಲಾಬಿಲಿ ಚುಚ್ಚೋ ಮುಳ್ಳಿರುತ್ತೆ, ಮುಟ್ಟಿದ್ರೆ ಆ ಮುಳ್ಳು ಚುಚ್ಚುತ್ತೆ. ಆದ್ರೆ ಸುಂದರವಾಗಿರೋ ಈ ನಿನ್ನ ದೇಹ ಸುಖಾನ ಅಪೇಕ್ಷೆ ಪಡ್ತಾ ಇದೆ, ಸರಸ ಆಡ್ಬೇಕು ಅಂತ. ಹಸುವಾದ್ರೆ ಯಾರನ್ನಾದ್ರೂ ಕೇಳ್ಬೋದು, ಆದ್ರೆ ನಮ್ಮ ದೇಹ ಆಸೆ ಪಡೋದ್ನ ಯಾರ ಹತ್ರ ಕೇಳೋದು? ಕವಿಗಳು ಏನ್ ಹೇಳೋದಕ್ಕೆ ಹೊರಟ್ರು ಕೊನೆಗೆ ಶೃಂಗಾರಕ್ಕೆ ಬಂದು ನಿಂತ್ಕೊಂತಾ ಇದ್ದಾರೆ. ಓಕೆ, ನಿನ್ನ ಮನಸ್ಸಿಗೆ ಇಷ್ಟ ಆಗೋದನ್ನೇ ಮಾತಾಡೋಣ. ಸರಿ, ನಿನ್ಗೋಸ್ಕರ ಐಸ್ ಕ್ರೀಮ್ ತಗೊಂಬರ್ತೀನಿ, ತಿಂತ ಮಾತಾಡೋಣ. ಟ್ರೈ. ಯಾ, ಶೋರ್. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದಿದ್ದು? ತಂದಿದ್ದಲ್ಲ, ನಾನೇ ಮಾಡಿದ್ದು. ಓ ಹೌದಾ? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀನು ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀಯಾ. ಅಯ್ಯಯ್ಯೋ, ನಿನ್ನ ಕೈ ರುಚಿನ ಮಿಸ್ ಮಾಡ್ಕೊಂಡೆ. ಏನೂ ಮಿಸ್ ಆಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ಬಿಟ್ಟು ಹೋಗುವಂತೆ. ಬೇಡ ಬಿಡು, ಜಾಸ್ತಿ ತಿಂದ್ರೆ ಹೊಟ್ಟೆ ಭಾರ ಆಗುತ್ತೆ. ಭಾರ ಆದ್ಮೇಲೆ ಮಲ್ಕೋಬೇಕೆ ವಿನಃ ಇನ್ನೇನು ಮಾಡೋಕ್ಕಾಗಲ್ಲ. ಹೇ, ಜಸ್ಟ್ ಕಿಡ್ಡಿಂಗ್ ಅಷ್ಟೇ. ಅಬ್ಬಾ, ನೀನ್ ಎಂಜಲೆ ಎಷ್ಟೊಂದು ರುಚಿಯಾಗಿದೆ ಅಂದ್ರೆ ಇನ್ನು ನಿನ್ ತುಟಿಗಳು ಎಷ್ಟು ರುಚಿಯಾಗಿರ್ಬೇಡ. ಕಿಸ್ ಮೀ. ರಿಯಲಿ?